ನಾವು ಕಳೆದ 20-30 ವರ್ಷಗಳಿಂದ ನಾನು ಹೋರಾಟ ಶುರು ಮಾಡಿದಾಗ ನೀವು ಯಾರು ಕೆಲವರು ಇನ್ನೂ ಇಲಾಖೆಗೆ ಬಂದಿರಲಿಲ್ಲ. ನಾವು ಹೋರಾಟ ಶುರು ಮಾಡಿ 10-20 ವರ್ಷಗಳ ನಂತರ ತಾವೆಲ್ಲ ಇಲಾಖೆಗೆ ಬಂದಿರೋವಂಥದ್ದು. ನಮ್ಮ ಹೋರಾಟದ ಇತಿಹಾಸ ಈಗಾಗಲೇ ಹೆಚ್ಚು ಕಡಿಮೆ 40 ವರ್ಷಗಳನ್ನು ಪೂರೈಸ್ತಾ ಇದೆ. ನಾವು ಯಾವುದೇ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದರೂ ಕೂಡ ಸಫಲತೆಯನ್ನು, ಸರ್ಕಾರದ ಸೌಲಭ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಕಡೆ ನೌಕರರ ಅಸಮಾಧಾನ, ಮತ್ತೊಂದು ಕಡೆ ಅಧಿಕಾರಿಗಳು ಸಿಬ್ಬಂದಿಯ ಕಿರುಕುಳ. ಏನೋ ಒಂದು ಸೌಲಭ್ಯವನ್ನು ಕೇಳ್ತಾ ಇದ್ದಾರೆ, ಅವ್ರ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಇಲಾಖೆಯಲ್ಲಿ ಆಸ್ಪದ ಸಿಗ್ತಾ ಇಲ್ಲ. ಈಗಲೂ ಕೂಡ ಯಾಕಪ್ಪ ಹೋಗ್ತಾ ಇದ್ದೀರಿ, ಯಾವ ಸಭೆ ನಿಮ್ಮದು, ಯಾಕೆ ಹೋಗಬೇಕು ಅಂತ ಈ ಕೆಳಹಂತದ ಅಧಿಕಾರಿಗಳು, ವಲಯಾಧಿಕಾರಿಗಿಂತ ಕೆಳಹಂತದ ಅಧಿಕಾರಿಗಳು ಪ್ರಶ್ನೆ ಮಾಡಿರೋದು ಉಂಟು. ಆದರೂ ಕೂಡ ಎಲ್ಲವ ಪ್ರಶ್ನೆಗಳ ಮಧ್ಯದಲ್ಲಿ ತಾವು ಅದೇನಾಗುತ್ತೆ ಆಗಲಿ, ನಾವು ಹೋಗಲೇಬೇಕು, ನಮ್ಮದೇ ಸಭೆ ಅಂತ ಹೇಳಿ ತಾವು ಬಂದಿದ್ದೀರಿ. ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದ ನಾನು ಆಗಲೇ ಹೇಳ್ದಂಗೆ ನಮ್ಮ ಹೋರಾಟಕ್ಕೆ ಬಲ ಇರಲಿಲ್ಲ. ಸರಿಯಾದಂತಹ ಸರ್ಕಾರದ ಮಟ್ಟದಲ್ಲಿ ಪ್ರಶ್ನೆ ಮಾಡುವಂಥ ಒಬ್ಬ ಲೀಡರ್ ಬೇಕಿತ್ತು, ಒಬ್ಬರು ನಾಯಕರು ಬೇಕಿತ್ತು. ನಾವು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡಿ ಅವ್ರ ಜೊತೆ ಇದ್ದಂಥವರು, ಅವರ ಒಡನಾಟದಲ್ಲಿದ್ದವರು, ನಾವು ನೇರವಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲಿಕ್ಕೆ ತೊಂದರೆ ಆಗ್ತಾಯಿತ್ತು. ಆ ನಂತರದಲ್ಲಿ ನಮಗೆ ಸಿಕ್ಕಂಥವ್ರೆ ಸನ್ಮಾನ್ಯ ಶ್ರೀಯುತ ಪೂವಯ್ಯ ಸಾಹೇಬರು. ಅದು ಹೇಗೆ ಒಂದು ಅನಿರೀಕ್ಷಿತ, ನಮಗೀಗ 1-2 ತಿಂಗಳ ವಿಚಾರ. ನಮ್ಮ ಕೊಡಗು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ದಿನಗೂಲಿ ನೌಕರ ಸಂಘದ ಉಪಾಧ್ಯಕ್ಷರಾದಂಥ ಹರೀಶ್ ಅವರು, ಅವರ ಜೊತೆಗೆ ಪೂವಯ್ಯ ಸಾರು ಈ ವನ್ಯಜೀವಿ ದಾಳಿ ಭೇಟಿ ಮಾಡೋ ಸಂದರ್ಭ ಅವರನ್ನು ಹಲವಾರು ಸರಿ ನೋಡಿದ್ರಿಂದ ಅವ್ರಿಗೆ ಹೇಳಿದ್ದಾರೆ, ಸರ್ ಹೀಗೆ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿಸ್ತೀವಿ, ನಮ್ಮ ಸಮಸ್ಯೆ ಬಗ್ಗೆ ಅವರು ತಿಳಿಸ್ತಾರೆ ಅಂತ ಹೇಳಿದಾಗ ಸಾರು, ಯಾಕೆಂದರೆ ನಮ್ಮಂಥ ಲೀಡ್ರುಗಳು ತುಂಬ ಇರ್ತಾರೆ ಅವ್ರಿಗೆ. ಯಾಕೆಂದರೆ ಅವರು ಹೋರಾಟನೇ ಈ ಸಾಮಾಜಿಕ ಹೋರಾಟ ಆಗಿರೋದ್ರಿಂದ ನಾವು ಸೀಮಿತವಾಗಿ ಬರೀ ನೌಕರ ವರ್ಗಕ್ಕೆ ಹೋರಾಟ ಮಾಡಿದ್ರೆ ಅವರು ಇಡೀ ಸಮಾಜದ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡುವಂಥವ್ರು. ಹಾಗಾಗಿ ಆಯ್ತಪ್ಪ ಬರಲಿ ಮಾತಾಡ್ತೀನಿ ಅಂತ ಹೇಳಿದರು. ನಾವು ಅವತ್ತು ಅವರು ಹೇಳಿದ ಟೈಮಿಗೆ ಹೋದ್ವಿ. ಸಾರು ಬೋರಿಂಗ್ ಕ್ಲಬ್ಬಲ್ಲಿ ಇದ್ದರು, ಎಲ್ಲೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೊರಟಿದ್ರು. ನನಗೀಗ ಒಂದು ಸ್ವಲ್ಪ ಸಮಯ ಕಡಿಮೆ ಇದೆ, ನಾನು ಎಲ್ಲವನ್ನೂ ಕರೆಕ್ಟಾಗಿ ತಿಳ್ಕೊಬೇಕು, ಅರ್ಧಂಬರ್ಧ ವಿಚಾರ ಆದರೆ ನನಗೆ ಗೊತ್ತಾಗಲ್ಲ, ನೀವು ಇನ್ನೊಮ್ಮೆ ಎಷ್ಟು ಗಂಟೆಗೆ ನನಗೆ ಟೈಮ್ ಕೊಡ್ತೀನಿ ಅಂದರು. ನಾವು ಟೈಮ್ ಕೊಡೋದಲ್ಲ ಸರ್, ನೀವು ಕೊಟ್ಟಂಥ ಟೈಮಿಗೆ ನಾವು ಬರ್ತೀವಿ ಅಂತ ಹೇಳಿದ್ವಿ. ಆಗ ಅವರು ಸಂಜೆ ಒಂದು ಟೈಮನ್ನು ನಿಗದಿ ಮಾಡಿದರು. ಮತ್ತು ನಾನು ಹರೀಶು ಅಲ್ಲಿ ಹೋಗಿ ಎಲ್ಲವನ್ನು ಕೂಡ ಅವ್ರಿಗೆ ವಿವರವಾಗಿ ಮನವರಿಕೆ ಮಾಡಿದ್ವಿ. ಮನವರಿಕೆ ಮಾಡಿದಾಗ ಅವ್ರಿಗೆ ಅದ್ರ ಬಗ್ಗೆ ಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಅವರು ಕೇಳಿಸ್ಕೊಂಡ್ರು. ನಂತರದಲ್ಲಿ ಹೇಳಿದ್ರು, ಇಲ್ಲ ನಾನು ಕೆಲವು ಸಮಸ್ಯೆಗಳನ್ನು ಹಾಡಿಗಳಲ್ಲಿ ಮತ್ತು ಸ್ಥಳೀಯವಾಗಿ ನೋಡಿದ್ದೆ, ನೌಕರರ ವಿಚಾರವಾಗಿ ಇಷ್ಟೊಂದು ಸಮಸ್ಯೆಗಳಿದೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ಹಾಗಿದ್ದರೆ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಏನಾದರೂ ಒಂದು ಹೋರಾಟ ಮಾಡಿ ಯಾವ ಶೋಷಿತ ನೌಕರರು ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೌಕರರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅನ್ನೋ ವಿಚಾರವನ್ನು ಕೂಡ ಸಾಹೇಬರು ಹೇಳಿದ್ರು. ಹಾಗಾಗಿ ಈಗಾಗಲೇ ನಾವು ಕೂಡ ಅವ್ರನ್ನ ನಿಮಗೋಸ್ಕರ ಭೇಟಿ ಆದರೂ ಕೂಡ ನಮ್ಮದು ಕೂಡ ಸ್ವಲ್ಪ ಸ್ವಾರ್ಥ ಇತ್ತು. ಏನಪ್ಪ ಅದು ಸ್ವಾರ್ಥ ಅಂದರೆ, ರಾಜ್ಯ ದಿನಗೂಲಿ ನೌಕರರು ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ಜಾರಿ ಮಾಡಿಸಿದ್ವಿ. ಈಗಾಗಲೇ ಒಂದು 8-10 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಪಿಂಚಣಿ ಕೊಡಿ, ಗಳಿಕೆ ರಜಾ ಕೊಡಿ, ಮೆಡಿಕಲ್ ಕೊಡಿ ಅಂತ. ಇವತ್ತಿನವರೆಗೂ ಯಾವುದೂ ಆಗಲಿಲ್ಲ. ನಾನು ಕೂಡ 2012 ನಂತರ ನಾನು ಕೊಡಗು ಭಾಗಕ್ಕೆ ವರ್ಗಾವಣೆ ಮಾಡಿ ಬಂದಾಗ ಪೆರಂಬಡಿ ಚೆಕ್ ಪೋಸ್ಟಿಗೆ ಬಂದೆ. ಆ ಸಂದರ್ಭದಲ್ಲಿ ಕೊಡಗು ಭಾಗ ಮತ್ತು ಮಂಗಳೂರು ಎರಡನ್ನು ನಾನು ಕೆಲಸ ಶುರು ಮಾಡಿ 12-13 ಶುರು ಮಾಡಿ ಕೊನೆಗೆ 17ಕ್ಕೆ ಇವರೆಲ್ಲ ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಂದರು. ಹೆಚ್ಚುವರಿ ವೇತನ ಕೊಡಿಸ್ದೆ. ಬ್ಯಾಂಕ್ ಅಕೌಂಟಿಗೆ ಎಲ್ಲರಿಗೂ ಕಡ್ಡಾಯವಾಗಿ
ಸಂಬಳ ಹಾಕಬೇಕು, ಕೈ ಮುಖಾಂತರ ಸಂಬಳ ಕೊಡಬಾರ್ದು, ಇವೆಲ್ಲವನ್ನು ಕೂಡ ಮಾಡಿಸಿದೆ. ಅದರ ನಂತರದಲ್ಲಿ ನೌಕರರ ಮನಸ್ಥಿತಿಗಳ ಬದಲಾವಣೆ ಆದರೂ ಕೂಡ ನಾನು ಸಂಘಟನೆಯಿಂದ ಸ್ವಲ್ಪ ದೂರ ಆದೆ. ಶಿವಮೊಗ್ಗದಿಂದ ಮೈಸೂರಿಗೆ ಬಂದಮೇಲೆ ನಾನು ಸಂಪೂರ್ಣ ನಿಲ್ಲಿಸಿದೆ. ನಮ್ಮ ಕೊಡಗು ಭಾಗದ ನೌಕರರು ಬಂಡೀಪುರ, ನಾಗರಹೊಳೆ ಹೆಚ್ಚು ಕಡಿಮೆ ಒಂದು 500 ಜನನ ಕ್ಷೇಮಾಭಿವೃದ್ಧಿ ಸೌಲಭ್ಯಕ್ಕೆ ಒಳಪಡಿಸಿದೆ. ಆನಂತರದಲ್ಲಿ ಕಳೆದ 10 ವರ್ಷದಿಂದ ಈ ಸಂಘಟನೆ ಇರಲಿಲ್ಲ. ಮತ್ತು ನಿವೃತ್ತ ನೌಕರರೆಲ್ಲ ನನ್ನ ಹತ್ರ ಬಂದು, ಸರ್ ನೀವು ಮಧ್ಯದಲ್ಲೇ ಕೈ ಬಿಟ್ರಿ, ನಿವೃತ್ತಿ ಆಗಿದ್ದೀವಿ, ನಮ್ಮ ಪರಿಸ್ಥಿತಿ ಜೀವನ ಕಷ್ಟ ಆಗಿದೆ, ನಾವಿವತ್ತು ಜೀವನ ಮಾಡೋದೇ ಕಷ್ಟ, ಒಂದು ಟೈಮನ್ನ ಊಟಕ್ಕೂ ಕೂಡ ಇಲ್ಲ, ಒಂದು ಕಾಯಿಲೆ ಆದರೆ ಒಂದು ಮಾತ್ರೆ ಔಷಧಿ ತೊಗೊಳಕ್ಕೂ ನಮ್ಮಲ್ಲಿ ಹಣ ಇಲ್ಲ, ದಯಮಾಡಿ ನಮ್ಮನ್ನು ಇನ್ನೊಂದು ಬಾರಿ ಹೋರಾಟ ಮಾಡಿ ದಡ ಸೇರಿಸ್ಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದ ಕಾರಣ ನಾನು ಅವರಿಗೋಸ್ಕರ ಮತ್ತೆ ಸಂಘಟನೆ ಒಳಗಡೆ ಬಂದಿದ್ದೆ. ಈಗಾಗಲೇ ನಾವು ಬೆಂಗಳೂರು ಶಾಂತಿ ಸಾಗರಲ್ಲಿ ಮೀಟಿಂಗ್ ಮಾಡಿ ಈಗ ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಒಂದು 7 ಸಭೆಗಳನ್ನು ಮಾಡಿದೆ. ಈ ಟೈಮಲ್ಲಿ ನಿಮ್ಮ ಸಮಸ್ಯೆ ವಿಚಾರವಾಗಿ ನಮ್ಮದು ಕೂಡ ಒಂದು ವಿಚಾರನ ಮಾತಾಡಿದೆ. ಸರ್ ಈಗ ಆಗ್ಬಿಟ್ಟಿದೆ, ಹೇಗೂ ನಮ್ಮ ವಿರಾಜಪೇಟೆ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಿದ್ದಾರೆ, ನೀವು ಯಾಕೆ ಸರ್ ಅದು ಅವ್ರ ಹತ್ರ ಒಂದು ಮಾತಾಡಿ ನಮ್ಮ ಬಗ್ಗೆ ನಮಗೂ ಒಂದು ನ್ಯಾಯ ದೊರಕಿಸ್ಕೊಡೋ ವಿಚಾರ ಪನ್ನಣ್ಣ ಸರ್ ಕಡೆಯಿಂದ ಆಗುತ್ತೆ ಅಂತೇಳಿ ಅವರಲ್ಲಿ ಮನವಿ ಮಾಡಿದಾಗ, ಆಯಿತು ಅದನ್ನು ಕೂಡ ನಾನು ಫಸ್ಟು ಮಾತಾಡ್ತೀನಿ, ನಂತರದಲ್ಲಿ ಮುಂದಿನ ಕೆಲಸ ಏನು ಮಾಡಬೇಕು ಮಾಡೋಣ, ಮೊದಲ ಆದ್ಯತೆ ನಮ್ಮ ದಿನಗೂಲಿ ನೌಕರರು ಏನಿದ್ರು ಇವರು ದಿನಗೂಲಿ ವ್ಯವಸ್ಥೆಯಲ್ಲೇ ಮುಂದುವರಿಬೇಕು. 2017ರಿಂದ ಈಚೆ ದಿನಗೂಲಿ ನೌಕರಾಗಬೇಕು. 2017 ಒಳಗಡೆ ಇರ್ತವರೆಲ್ಲ ಇವರು ಕಾನೂನುಬದ್ಧವಾದಂಥ ದಿನಗೂಲಿ ವ್ಯವಸ್ಥೆಯಲ್ಲೇ ಮುಂದುವರಿಬೇಕು. ಹೊರಗುತ್ತಿಗೆಯನ್ನು ಸಂಪೂರ್ಣವಾಗಿ ನಾವು ಇವರಿಂದ ಕಿತ್ಕೋಬೇಕು. ಹೊರಗುತ್ತಿಗೆ ಬೇಡ. ಹೊರಗುತ್ತಿಗೆ ವ್ಯವಸ್ಥೆಯನ್ನು ನಾವು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಹೊರಗುತ್ತಿಗೆ ಜಾರಿಯನ್ನು ನಾನು ಖಂಡಿತವಾಗಿ ವಾಪಸ್ ತಗೊಳ್ಳೋ ರೀತಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಈಗಾಗಲೇ ಒಂದು 2 ಬಾರಿ 3 ಬಾರಿ ಚರ್ಚೆ ಮಾಡಿದ್ದಾರೆ. ಇವತ್ತು ಕೂಡ ಈ ಸಭೆಗೂ ಮುಂಚೆ ನಿನ್ನೆ ಎಲ್ಲ ಮಾತಾಡಿದ್ದಾರೆ. ಇವತ್ತಿನ ಟೂರ್ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರ ಭೇಟಿಗೆ ನಾವು ಈಗ ಬರೋ ತಿಂಗಳಲ್ಲಿ ಬಜೆಟ್ ಅಧಿವೇಶನದಲ್ಲಿ ರಾಜ್ಯವ್ಯಾಪಿ ಎಲ್ಲ ಇಲಾಖೆ ನೌಕರರು ಹೋರಾಟ ಮಾಡುವಂಥ ಕಾರ್ಯಕ್ರಮ ಇತ್ತು. ಅದಕ್ಕೆ ಸಾರಿಗೆ ನಮ್ಮ ಸಂಘದಲ್ಲಿ ಗೌರವಾಧ್ಯಕ್ಷರಾಗಿ ನಾವು ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ಅವ್ರನ್ನ ಬರಮಾಡ್ಕೊಂಡಿದ್ವಿ. ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ವಿ. ಬೆಂಗಳೂರು ಅರಣ್ಯ ಭವನದಲ್ಲಿ ನಡೆದಂಥ ಸಭೆಗೆ ಸಾರನ್ನು ಇನ್ವೈಟ್ ಮಾಡಿದ್ವಿ. ರಾಜ್ಯದ ಎಲ್ಲ ನೌಕರರು ಕೂಡ ಅವ್ರಿಗೆ ಒಂದು ಅಭಿನಂದನೆ ತಿಳಿಸಿದರು. ಒಂದು ಜವಾಬ್ದಾರಿಯನ್ನು ಕೂಡ ಸರ್ ನಿಮ್ಮ ಮೇಲೆ ಕೊಡ್ತಾಯಿದ್ದೀವಿ, ದಯಮಾಡಿ ಇದನ್ನು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅವ್ರಿಗೆ ಸಲುವಾಗಿ ಇವತ್ತು ಸಂಜೆ ಒಂದು ಅಪಾಯಿಂಟ್ಮೆಂಟನ್ನು ಸಾರು ನಮಗೆ ಒದಗಿಸ್ಕೊಟ್ಟಿದ್ದಾರೆ 5:15ಗೆ ಪೊನ್ನಣ್ಣ ಸಾರು. ಹಾಗೆ ನಮ್ಮ ಹೊರಗುತ್ತಿಗೆ ಜಾರಿ ವಿಚಾರ ಇವೆರಡೂ ಕೂಡ ಇವತ್ತು ಸಂಜೆ ಮಾತಾಡುವಂಥದ್ದು ಇದೆ. ಅದಕ್ಕಿಂತ ಲಾಸ್ಟು ಈಗೊಂದು 20 ಡೇಸ್ ಬ್ಯಾಕೇನೋ ಕರೆಸಿ ಸಾರ್ ಮನೆಯಲ್ಲೇ ನಾವು ಅವರು ಮಾತಾಡಿದ್ವಿ. ಆವತ್ತು ಕೂಡ ಪೊನ್ನಣ್ಣ ಸಾರು ನಮ್ಮನ್ನು ಕೂರಿಸ್ಕೊಂಡು ಮಾತಾಡಿದರು. ಇವತ್ತು ಒಂದು ಸಲ ಅಧಿಕೃತವಾಗಿ ಇವರೆಲ್ಲ ಬೆಂಗಳೂರು ಸ್ಟ್ರೈಕಿಗೆ ಬರ್ತಾಯಿದ್ದಾರೆ. ಅವರು ಸ್ಟ್ರೈಕ್ ಬಂದಿದ್ದೆ ಆದರೆ ಇವತ್ತು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬೀಳುವಂಥದ್ದು, ವನ್ಯಜೀವಿ ದಾಳಿ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತವೆ. ನೋಡಿಯಪ್ಪ, ನಿಮ್ಮ ಹಂತದಲ್ಲಿ ಮುಖ್ಯಮಂತ್ರಿಗಳಿಗೆ ನೀವು ಹತ್ತಿರದವರಾಗಿರೋದ್ರಿಂದ ಅವರ ಹೆಚ್ಚಿನ ಪ್ರಭಾರ ಕೆಲಸಗಳನ್ನು ನೀವು ಕಾನೂನು ಸಲಹೆಗಾರಾಗಿದ್ದರಿಂದ ನಿಮ್ಮ ಕೈಲಿ ಆಗತ್ತೆ ಅನ್ನೋ ಜವಾಬ್ದಾರಿಯನ್ನು ಸಾರು ಅವ್ರಿಗೆ ವಹಿಸಿದ್ದಾರೆ. ಅದಕ್ಕೆ ನಾನು ಏನು ಇವತ್ತಿನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹರೀಶ್ ಅವರು ಸಡನ್ ತೀರ್ಮಾನ. ನಾನು ಹಾಗೂ ಹೇಳಿದೆ, ಸಾರಿಗೆ ಈಗ ಕಾರ್ಯಕ್ರಮ ಮಾಡಿದರೆ ನಾವು ಕ್ಷೇಮಾಭಿವೃದ್ಧಿ ನೌಕರರು ಕೂಡ ಸೇರ್ಕೊತೀವಿ, ಅವ್ರಿಗೂ ಒಂದು ಅವಕಾಶ ಮಾಡೋಣ ಅಂತ. ಆಗ ಹರೀಶ್ ಹೇಳಿದ್ರು, ಬೇಡ ಸರ್, ಗೊಂದಲ ಆಗುತ್ತೆ, ನಮ್ಮ ದಿನಗೂಲಿ ನೌಕರರು, ನಮ್ಮ ಹೊರಗುತ್ತಿಗೆ ನೌಕರರು ನಮ್ಮದೇ ಕಾರ್ಯಕ್ರಮ ಆಗಬೇಕು. ಈಗ ಅವ್ರು ಬಂತು ಅಂದ್ಕೊಳ್ಳೆ ನಮ್ಮ ನೌಕರಲ್ಲಿ ಮತ್ತು ಇವ್ರದ್ದೇ ಕೆಲಸ ಆಗಿಬಿಡ್ತವೆ, ನಮ್ಮ ಕೆಲಸ ಆಗಲ್ಲ ಅನ್ನೋದೊಂದು ಎಲ್ಲರಿಗೂ ಅಳುಕಿರುತ್ತೆ. ಕ್ಷೇಮಾಭಿವೃದ್ಧಿಯವರಿಗೆ ಬೇರೆ ಒಂದು ದಿನ ಅವರು ಮಾಡಿಕೊಳ್ಳಿ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ನೌಕರರು ನಮ್ಮ ನೌಕರಿಗಾಗೇ ಆಗಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿ ಮೊನ್ನೆ ಮಾತಾಡಿದ್ದು, ನಿನ್ನೆ ತೀರ್ಮಾನ ಆಗಿರೋದು, ಇವತ್ತು ಕಾರ್ಯಕ್ರಮ ಅಂದರೆ ಭಾಳ ತುರ್ತಾಗಿ ಭಾಳ ಜರೂರಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ಶ್ರಮವಹಿಸಿ ನನ್ನ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಿ ಈ ಸಭೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ.
ಅವರೇನು ನಮ್ಮನ್ನು ಕೇಳೋದೇ ಬೇಡ. ನಾವು ಯಾಕೆಂದರೆ ನಾವು ಈ ಸಂಘಟನೆಯಲ್ಲಿ ಮೂಲವಾಗಿ ಗುರುತಿಸ್ಕೊತ ಬಂದಿರೋದ್ರಿಂದ ನಾವು ಅದನ್ನು ಈ ಒಂದು ಕಾರ್ಯಕ್ರಮವನ್ನು ಭಾಳ ಜರೂರಾಗಿ ಭಾಳ ಅರ್ಜೆಂಟಾಗಿ ಒಂದು ದಿನ ನಿನ್ನೆ ಅಲ್ಲ ಮೊನ್ನೆ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಾನು ಹೇಳ್ತಾ ಇದ್ದೆ, ಕ್ಷೇಮಾಭಿವೃದ್ಧಿ ನೌಕರರು ಕೂಡ ಬರ್ತಾರೆ ಅಂದಾಗ ಎರಡೂ ಕೂಡ ಮಿಕ್ಸಪ್ ಆಗಬಾರ್ದು. ನಮ್ಮ ಬೇಡಿಕೆ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಬೇಕು ಅಂತ ಅಂದಿದ್ದಕ್ಕೋಸ್ಕರ ಅವರಿಗೆ ಕೆಲವರಿಗೆಲ್ಲ ಸಂಜೆ ಒಂದು 5:30 ಬನ್ನಿ ಅಂತ ಹೇಳಿದ್ದೀವಿ. ತಾವು ಕೂಡ ಇರ್ತೀರಿ. ನಿಮ್ಮ ವಿಚಾರ, ಹೊರಗುತ್ತಿಗೆ ರದ್ದತಿ ವಿಚಾರ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ನಿಮ್ಮನ್ನು ಒಳಪಡಿಸ್ಬೇಕು ಅನ್ನೋ ವಿಚಾರಕ್ಕೆ ನಾವು ಇವತ್ತು ಬೇಡಿಕೆ ಇಡ್ತೀವಿ. ಇನ್ನು ಮಾಮೂಲಿಯಾಗಿ ಇರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ನಾವು ಈ ಸಮಾರಂಭದ ನಂತರದಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿ EPF ಸಮಸ್ಯೆ ಇರ್ಬೋದು, ESI ಸಂಬಳದ ವಿಚಾರ ಇರ್ಬೋದು, ಇವೆಲ್ಲವನ್ನು ನಾವು ಚರ್ಚೆ ಮಾಡಿ ಒಂದು ಪಟ್ಟಿ ಮಾಡೋಣ. ಹೋರಾಟ ಮಾಡಬೇಕು ಅಂತ ಅನಿವಾರ್ಯತೆ ಬಂದರೆ CCF ಆಫೀಸ್ ಮುಂದೆ ನಾವು ಧರಣಿ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕಾಗತ್ತೆ. ನೋಡೋಣ. ಕಳೆದ ಬಾರಿ ನೋಟಿಸ್ ಕೊಟ್ಟಾಗ DFO ಸಾಹೇಬರು ಕರೆಸಿ ACF ಅವರ ಸಮ್ಮುಖದಲ್ಲಿ ಸಭೆ ಮಾಡಿದ್ರು. ಆಗ ನಮ್ಮ ಸಂತೋಷ್ ಸಾಹೇಬರು ಕೂಡ ಅವತ್ತು ಬಂದಿದ್ದರು. ಸಾಕಷ್ಟು ನೌಕರರ ಪರವಾಗಿ ಕೆಲವೆಲ್ಲ ಮಾಹಿತಿನ ಸಿದ್ಧಪಡಿಸ್ಕೊಂಬಂದಿದ್ರು. EPF ಇರ್ಬೋದು, ESI ಇರ್ಬೋದು, ಸರ್ಕಾರದ ವೈಲ್ಡ್ ಲೈಫ್ ಅಲವೆನ್ಸ್ ಇರ್ಬೋದು. ನೋಡಿ, ಈಗ ಅದೊಂದು ನಿಮಗೆ ಹೇಳೋದು ಮರೆತೆ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಸಾಹೇಬರು ಅರ್ಜೆಂಟ್ ವಾಪಸ್ ಬಂದರು, ಸಂಕೇತ್ ಸಾಹೇಬರು. ಮಾನ್ಯ ದಿನ ನಾವು ವೈಲ್ಡ್ ಲೈಫ್ PCF ಮತ್ತು ಪ್ರಭಾರದಲ್ಲಿದ್ದಂತಹ PCF ಅವರು ಸಾಹೇಬ್ರನ್ನ ಭೇಟಿ ಮಾಡಿದ್ವಿ, ಮಾಲ್ಕಡೆ ಸಾಹೇಬ್ರನ್ನ. ಸುಮಾರು ಒಂದು 15-20 ನಿಮಿಷ ಅವ್ರ ಜೊತೆ ಚರ್ಚೆ ಆಯಿತು. ಚರ್ಚೆ ಆದಾಗ, ಸರ್ ನೀವು ವೈಲ್ಡ್ ಲೈಫ್ ಅಲವೆನ್ಸು ಇನ್ನೊಂದು ವಾರದಲ್ಲಿ ಕೊಡಿಸ್ತೀವಿ ಅಂದ್ರಿ, ಆಗಲೇ ಒಂದು ತಿಂಗಳಾಗೋಯ್ತಲ್ಲ ಸರ್ ಅಂತ. ಅವರು ಕೂಡ ಬೇಜಾರು ಮಾಡಿಕೊಂಡ್ರು. ಏನು ಮಾಡ್ತೀರಿ, ನಾನು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾಯಿದ್ದೀನಿ, ಇನ್ನೂ ಅನುದಾನ ರಿಲೀಸ್ ಆಗಿಲ್ಲ ಅಂತ. ಸರಿ ಅಂತ ಹೇಳಿ ಅವರ ಮಾತಿನ ನಂತರ ನಾನು EO ಹತ್ರ ಹೋದೆ, ಮಧುಮಾಲತಿ ಅವ್ರ ಹತ್ರ ಹೋಗಿ, ಏನು ಮೇಡಮ್ ನಮ್ಮದು ಫೈಲ್ ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ತೆಗೆಸಿ ನೋಡಿದೆ. ಕಂಪ್ಯೂಟ್ರು ಓಪನ್ ಮಾಡಿ ನೋಡಿದಾಗ ಇಂತಿಂಥ ಡೇಟಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಅಂತ ತೋರಿಸಿದ್ರು. ಅವೆಲ್ಲವನ್ನು ನೋಡಿದ ನಂತರದಲ್ಲಿ ಹೇಳಿದೆ, ನಮಗೆ ಒಂದು ಕಾಪಿ ಕೊಡಿ, ನಾವೇ ಹೋಗ್ತೀವಿ FDಗೆ ಅಂತೇಳಿ ಒಂದು ಕಾಪಿ ಕೇಳಿದೆ. ಆಗ ಅವರು ಕಾಪಿ ಕೊಡಲಿಕ್ಕಾಗಲಿಲ್ಲ. ಬೇಡ ಸರ್, ನಾನೇ FDಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಮಾತಿಗೆ ಕೊಟ್ಟರು. ಮಾತಾಡಿ ನೋಡಿದಾಗ ಅವರು ಕಂಪ್ಯೂಟ್ರಲ್ಲಿ ಹೇಳಿದ್ರು, ಎಲ್ಲ ಆಗಿದೆ, ಇನ್ನೊಂದು 2-3 ಡೇಸಲ್ಲಿ ಫಂಡ್ ರಿಲೀಸ್ ಆಗ್ತಾಯಿದೆ ಅಂತ. ಹಾಗಾಗಿ ನಮ್ಮ ಸಾಹೇಬರ ಕಾರ್ಯಕ್ರಮದಲ್ಲಿ ನಿಮ್ಗೆ ಅದು ಒಂದು ವಿಚಾರವನ್ನು ಸಿಹಿ ಸುದ್ದಿ ತಿಳಿಸ್ತಾ ಇದ್ದೀನಿ. ಹೆಚ್ಚಂತ ಅಂದರೆ ಇನ್ನೊಂದು ವಾರದೊಳಗಡೆ ಈ ವನ್ಯಜೀವಿ ಮತ್ತು ರಿಸ್ಕ್ ಅಲವೆನ್ಸು ಅನುದಾನ ಬಿಡುಗಡೆ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತ ಅಂದ್ರೂ ನಾವು ಅದನ್ನು ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ಮುಂದೆ ತೀರ್ಮಾನ ಮಾಡಿದ್ವಿ. ಒಟ್ಟಾರೆ ಮಾರ್ಚಿ ಒಳಗಡೆ ನಿಮ್ಮದು 2,000 ರೂಪಾಯಿ ಏನಿದೆ, ಏಪ್ರಿಲ್ ಟು ಮಾರ್ಚ್ ತನಕ ಒಂದೇ ಬಾರಿ ಅನುದಾನ ಬರುತ್ತೆ ಅನ್ನೋ ವಿಚಾರನೂ ಕೂಡ ತಿಳಿಸಿ, ತಾವೆಲ್ಲರೂ ಕೂಡ ಬೇಸಿಗೆ ಕಾಲ ಆಗಿರೋದ್ರಿಂದ, ವನ್ಯಜೀವಿ ದಾಳಿ ಆಗ್ತಾ ಇರೋದ್ರಿಂದ ನಿಮ್ಮ ಜವಾಬ್ದಾರಿ ಭಾಳ ಹೆಚ್ಚಿದೆ. ನಾನು ನೋಡಿದ ಹಾಗೆ ಕೆಲವೇ ಜನ ಅಧಿಕಾರಿಗಳು ಒಂದು ಮಾನವೀಯ ಮೌಲ್ಯದಲ್ಲಿ ಮಾತಾಡ್ತಾರೆ. ಅದರಲ್ಲಿ ನಮ್ಮ ಸಂತೋಷ್ ಸಾಹೇಬರು ಒಬ್ಬರು. ಯಾಕೆಂದರೆ ನಾನು ಅವತ್ತು ಮಡಿಕೇರಿ ಸಭೆಯಲ್ಲಿ ನೋಡಿದಾಗ ಅವ್ರು ಹೇಳಿದ್ರು, ಹರೀಶು ಹೇಳ್ತಾ ಇರ್ತಾರೆ, ಸಾಹೇಬ್ರದ್ದೇನು ಸಮಸ್ಯೆ ಇಲ್ಲ ಸರ್, ಏನಾರು ಕೇಳಿ ಪಾಪ ಅವ್ರ ಕೆಲಸ ಮಾಡ್ಕೊಳ್ಳಿಕ್ಕಣ್ರಿ, ಆಯಿತು ಕಳಿಸ್ಕೊಡ್ತೀನಿ. ಅದು ಎಲ್ಲರಿಗೂ ಆ ಭಾವನೆ ಇರಲ್ಲ, ಅರ್ಥ ಮಾಡ್ಕೋಬೇಕು. ಅವರು ಹೇಗೆ ಸರ್ಕಾರದ ಜವಾಬ್ದಾರಿ ಕೆಲಸವನ್ನು ನಿರ್ವಹಿಸಿ ತಿಂಗಳಾದ ಕೂಡಲೇ ಪೂರ್ತಿ ಪ್ರಮಾಣದ ಪಗಾರ ತೊಗೋತಾರೆ, ಬರಬೇಕಾಗಿರುವಂಥ ಸೌಲಭ್ಯಗಳನ್ನು ತೊಗೋತಾರೆ, ಇಂಕ್ರಿಮೆಂಟ್ ತೊಗೋತಾರೆ, ಪ್ರಮೋಷನ್ ತೊಗೋತಾರೆ, ಎಲ್ಲವನ್ನೂ ತೊಗೋತಾರೆ. ಏನೂ ಇಲ್ಲದೇ ಕಳೆದ 10-20 ವರ್ಷಗಳಿಂದ ಕೇವಲ ಒಂದು ದಿನಗೂಲಿ ದರಪಟ್ಟಿ ಅದು ಕೆಲಸ ಮಾಡಲಿಲ್ಲ ಅಂದರೆ ಅದು ಕಟ್ಟಾಗುತ್ತೆ. ಇಂಥ ಒಂದು ಸಂಬಳ ತಗೊಳ್ಳೋರು ಅವರು ಮಾನವೀಯತೆಯಲ್ಲಿ ಬದುಕಬೇಕು, ಅವ್ರಿಗೂ ಒಂದು ಕುಟುಂಬ ಇದೆ, ಸಂಸಾರ ಇದೆ ಅನ್ನೋದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅರ್ಥ ಮಾಡ್ಕೊಂಡವ್ರು ಇದ್ದಾರೆ. ಅದರಲ್ಲಿ ನಮ್ಮ ವಲಯ ಅರಣ್ಯಾಧಿಕಾರಿ ಏನು ಬಂದಿದ್ದಾರೆ ಸಂತೋಷ್ ಸರ್ ಅಂತವರು ಇಷ್ಟನ್ನು ಹೇಳಿ ನೀವೆಲ್ಲರೂ ಕೂಡ ಮಾತಾಡಿ ಮುಗಿದ ನಂತರದಲ್ಲಿ ಸಾಹೇಬರಿಗೆ ಒಂದು ಅಭಿನಂದನೆ ಮಾಡಿ ಅವರು ಒಂದು 2 ಮಾತನ್ನು ನಿಮ್ಮಗಳ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ನಾನು ಸಾಧ್ಯವಾದರೆ ಸಮಯ ಸಿಕ್ಕಿದರೆ ನಿಮ್ಮೆಲ್ಲರ ಮಾತಿಗೆ ಅಂತಿಮವಾಗಿ ತೀರ್ಮಾನ ಏನು ತಗೋತೀವಿ ಅನ್ನೋದನ್ನು ಹೇಳ್ತೀನಿ. ಇಷ್ಟನ್ನು ಹೇಳಿ ಸನ್ಮಾನ್ಯ ಶ್ರೀಯುತ ಪೂವೆ ಸಾಹೇಬರು ನಮ್ಮ ಭಾಗಕ್ಕೆ, ಅದು ಕೊಡಗಿನವರಾಗಿ
ಸಿಕ್ಕಿರುವಂಥದ್ದು. ಅದು ನೌಕರರು ಜವಾಬ್ದಾರಿ ವಹಿಸ್ಕೋತೀವಿ ಅಂತ ಹೇಳಿ ಬರೋರು ಭಾಳ ಕಡಿಮೆ. ಯಾಕೆಂದರೆ ಇದು ಬರೀ ತಲೆನೋವಿನ ಕೆಲಸ. ದಿನ ಬೆಳಗ್ಗೆ ಆದರೆ ನಮ್ಗೆ ಸಂಬಳ ಆಗಿಲ್ಲ, ನಮ್ಗೆ ಅದು ಬಂದಿಲ್ಲ, ಇದು ಬಂದಿಲ್ಲ, ನನಗೆ ಅವ್ರು ಇದು ಮಾಡಿದ್ರು, ಇವರು ಈ ಥರದವೇ ರಗಳೆ ಕೆಲಸ. ಇದನ್ನು ಯಾರೂ ಕೂಡ ಜವಾಬ್ದಾರಿ ಹೊರಲಿಕ್ಕೆ ಯಾರೂ ರೆಡಿ ಇಲ್ಲ. ಅಂಥ ಸಂದರ್ಭದಲ್ಲಿ ಪೂವಯ್ಯ ಸಾಹೇಬರು ನಿಮ್ಮ ಸಮಸ್ಯೆ ಕೇಳಿ ಇವತ್ತು ನಮ್ಮ ಸಂಘಟನೆಗೆ ಗೌರವಾಧ್ಯಕ್ಷರಾಗಿ ಕ್ಷೇಮಾಭಿವೃದ್ಧಿ ಸಂಘಕ್ಕೂ ನಿಮ್ಮ ಸಂಘದ ಒಂದು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ನಾವು ಅವರ ಹೆಗಲ ಮೇಲೆ ಹೊರಿಸುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ರಾಜ್ಯ ವನ್ಯಜೀವಿ ಘಟಕ ಏನು 32 ವನ್ಯಜೀವಿ ಘಟಕ, 5 ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶಗಳಿಂದ ಒಟ್ಟು ಒಂದು 2,500 3,000 ನೌಕರರು ಇದ್ದಾರೆ. ಹಾಗಾಗಿ ನಾವು ಎಲ್ಲ ಕಡೆಯಲ್ಲೂ ನಾವೇ ಮಾಡ್ತೀವಿ ಅನ್ನೋದು ಕಷ್ಟ ಸಾಧ್ಯ. ಕೆಲವು ನಮ್ಮಲ್ಲಿ ಆಗದೇ ಇರುವಂಥ ಕೆಲಸಗಳು ವನ್ಯಜೀವಿ ಮಂಡಳಿ ಸದಸ್ಯರಿರೋದ್ರಿಂದ ಅವರು ಒಂದು ಸಭೆಯನ್ನು ಮಾಡಿಸಿದ್ರು, ಕರೆದಿದ್ರು. ನಾನು ಹರೀಶ್ ಹೋಗಿದ್ವಿ. ಅವತ್ತು ಒಂದು 6 ಜನ ವನ್ಯಜೀವಿ ಮಂಡಳಿ ಸದಸ್ಯರಿದ್ದರು. ಈ ಕಡೆ ಕೊಡಗು ಭಾಗದ ಚಿಕ್ಕಣ್ಣ ಮತ್ತು ಗಣೇಶ್ ಇದ್ದರು. ಆಮೇಲೆ ಯಾರೋ ಅಂಗಡಿ ಅಂತ ಹೇಳಿ, ಯಾರೋ ಇನ್ನೊಬ್ಬರು ಡಾಕ್ಟರ್ ಅದು ಎಂಥದೋ ಹೆಸರು, ಇಷ್ಟು ಜನ ಕೂರಿಸಿ ಇವರು ಅಧ್ಯಕ್ಷರು ನಾಗರಾಜ್ ಅಂತ ಹೇಳಿ ಅರಣ್ಯ ಇಲಾಖೆ ಪರವಾಗಿ ಬಂದಿದ್ದಾರೆ, ಇವ್ರದ್ದು ಸಮಸ್ಯೆ ಇದೆ. ನಾನು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದನ್ನು ಮಂಡನೆ ಮಾಡುವಾಗ ನೀವು ನನಗೆ ಬೆಂಬಲ ಕೊಡಬೇಕು, ಅದಕ್ಕೋಸ್ಕರ ನಿಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಆ ವನ್ಯಜೀವಿ ಮಂಡಳಿ ಸದಸ್ಯರಿಗೆಲ್ಲ ಒಪ್ಪಿಸಿ, ಆಯಿತು ಸರ್ ನೀವು ಯಾವತ್ತು ಮಾಡ್ತೀವಿ ಅಂತ. ಅದಾಗ 15 ದಿನಕ್ಕೆ ಸಂಖ್ಯಾ ಸಾಹೇಬರು CM ಮೀಟಿಂಗ್ ಹೋದಾಗ ಅರಣ್ಯ ಸಚಿವರು ಇದ್ದರು ಮತ್ತು ವನ್ಯಜೀವಿ ಮಂಡಳಿ ಸದಸ್ಯರು ಇದ್ದರು. ಚರ್ಚೆ ಬಂದಾಗ ಆ್ಯಕ್ಚುಲಾಗಿ ಅಜೆಂಡಾದಲ್ಲಿ ಇನ್ನೂ ಸೇರಿರಲಿಲ್ಲ. ತುರ್ತು ಸಭೆ ಅಂತೇಳಿ ಮುಖ್ಯಮಂತ್ರಿಗಳು ಅವತ್ತು ಸಭೆಯನ್ನು ಮಾಡಿದರು. ಆ ಒಂದು ಸಭೆಯಲ್ಲೂ ಕೂಡ ಈಗಾಗಲೇ ಪೂವಯ್ಯ ಸಾಹೇಬರು ಈ ವನ್ಯಜೀವಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನೌಕರರ ಭವಿಷ್ಯಕ್ಕೆ, ಅವರ ಕುಟುಂಬಕ್ಕೆ ಒಂದು ಉಜ್ವಲವಾದಂತಹ, ಒಂದು ಉತ್ತಮವಾದಂತಹ ಸೌಲಭ್ಯವನ್ನು ಸರ್ಕಾರದಿಂದ ಕೊಡಿಸೋವಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬೇಡ ಅಂದರು. ಯಾಕಪ್ಪ, ನನಗೆ ಏನು ಮಾಡಿದ್ದೀನಿ, ನಾನು ಏನು ಮಾಡಿದ್ದೀನಿ ಅಂತ ಕಾರ್ಯಕ್ರಮ ಇಟ್ಕೋತಾ ಇದ್ದೀರಿ, ಇದು ಮಾಡಬಾರ್ದು ನೀವು, ನನಗೆ ಇದು ಇಷ್ಟ ಆಗಲ್ಲ. ಆ್ಯಕ್ಚುಲಾಗಿ ನಾವು ಪನ್ನಣ ಸಾರಿಗೆ ಮಾಡಿರೋ ಜಾಗದಲ್ಲೇ ಸಾರಿಗೆ ಮಾಡಬೇಕು ಅಂದರು. ಖಂಡಿತ ಬೇಡ, ನೌಕರರು ಭಾಳ ಕಷ್ಟದಲ್ಲಿದ್ದಾರೆ, ಅವ್ರ ದುಡ್ಡು ಖರ್ಚು ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಅದನ್ನು ಅಪೋಸ್ ಮಾಡಿದ್ರು. ಅದಕ್ಕೆ ಹರೀಶ್ ಅವರ ಒತ್ತಡಕ್ಕೆ ಮಣಿದು ಒಪ್ಕೊಂಡಿದ್ದಾರೆ. ಏನೋ ನಿಮ್ಮ ಪ್ರೀತಿ, ನಾನು ಇನ್ನೇನು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ನೀವು ಎಲ್ಲರೂ ಮಾತಾಡಿದ ನಂತರದಲ್ಲಿ ಅವ್ರಿಗೊಂದು ಅಭಿನಂದನೆ ಮಾಡುವಂಥದ್ದು ಮುಂದಿನ ಕೆಲಸ ಮಾಡೋಣ. ಈಗ ನಮ್ಮ ವಲಯ ಅರಣ್ಯಾಧಿಕಾರಿಗಳು ಬಂದಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಇವತ್ತು 2 ಮಾತನ್ನು ಹೇಳಬೇಕು. ಇಲಾಖೆ ಕೆಲವು ವಿಚಾರಗಳನ್ನ ಅವರು ತಿಳಿಸ್ಕೊಡ್ತಾರೆ ಅಂಥೇಳಿ ಸರ್ಗೆ ನಾನು ಕರಿತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.